ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, 2 ಟೊಮೊಟೊ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, 1-2 ಟೀ ಸ್ಪೂನ್ ಕಾಳುಮೆಣಸು ಮತ್ತು 1/2 kg ಚಿಕನ್. ಇಷ್ಟನ್ನ ರುಬ್ಕೊಳ್ಳೋಣ. ಟೊಮೊಟೊ ಮಾತ್ರ ಬೇರೆ ರುಬ್ಕೊಳ್ಳೋಣ. ಇದು ಪುದೀನ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲ, ಚಕ್ಕೆ, ಲವಂಗ ಒಂದ್ಸತಿ ರುಬ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಸಿಂಪಲ್ ಅಂದರೆ 10 ನಿಮಿಷಕ್ಕೆ ಆಗೋಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮನೇಲಿ ಟೈಮ್ ಇಲ್ಲ, ಬೇಗ ಚಿಕನ್ ಬಂದಿದ್ದಾರೆ, ಬೇಗ ಮಾಡಬೇಕು ಅಂದರೆ ಈ ಥರ ಮಾಡಿ. ಇದು ಚಪಾತಿ, ದೋಸೆ, ಬಿಸಿ ಅನ್ನ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗುತ್ತೆ. ಮಿಸ್ ಮಾಡಬೇಡಿ, ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಗಿಲ್ಲರ್ ಅಂತ ಏನು ಸೇರ್ಸಕ್ಕೆ ಹೋಗ್ಬೇಡಿ. ನ್ಯಾಚುರಲ್ ಕಲರೇ, ಗ್ರೀನ್ ಕಲರೇ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಗ್ರೀನ್ ಕಲರಾಗಿ ಬರುತ್ತೆ. ಇದನ್ನು ಡ್ರೈ ಆಗು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ಗ್ರೇವಿಯಾಗೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಚಿಕನ್ನು ಮಸಾಲೆಯಲ್ಲೇ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಕಲರ್ಗೋಸ್ಕರ ಕಲರ್ನ ಯೂಸ್ ಮಾಡ್ತಾರೆ, ಬಣ್ಣ ಚೆನ್ನಾಗಿ ಬರಲಿ ಅಂತ. ಆದರೆ ಈ ಥರ ಮಾಡಿದ್ರೆ ಕಲರ್ ಇಲ್ಲ, ಏನು ಬೇಡ, ನ್ಯಾಚುರಲ್ ಕಲರೇ. ಸ್ವಲ್ಪ ಟೊಮೊಟೊ ಆದಾಗ ರೆಡ್ ಆದರೂ ಪರವಾಗಿಲ್ಲ. ನಿಮಗೆ ಫಸ್ಟ್ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ರೆಡ್ ಆದರೂ ಪರವಾಗಿಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ರೆಡ್ ಆಗಿದೆ ಅಂತ ಇದು ಮಾಡ್ತೀವಿ, ಟೇಸ್ಟ್ ಇದಾಗಿರುತ್ತೆ. ಆಮೇಲೆ ಟೊಮೊಟೊ 1 ಅಥವಾ 2, ಗ್ರೇವಿ ಜಾಸ್ತಿ ಬೇಕು ಅಂದರೆ 2 ಹಾಕ್ಕೊಳ್ಳಿ. ಇಲ್ಲ ನಮಗೆ ಗ್ರೇವಿ ಬೇಡ, ಸ್ವಲ್ಪ ಡ್ರೈ ಆಗಿ ಬೇಕು ಅಂದರೆ 1 ಟೊಮೊಟೊ ಚೆನ್ನಾಗಿರುತ್ತೆ. ಇಲ್ಲ ಟೊಮೊಟೊನೇ ಸ್ಕಿಪ್ ಮಾಡ್ತೀನಿ ಅಂದರೆ ಇದೇ ಮಸಾಲೆ ಡ್ರೈ ಮಾಡಿ, ಇಲ್ಲೆಲ್ಲ ಡ್ರೈ ಮಾಡಿಬಿಟ್ಟು ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಟೊಮೊಟೊ ಮಾತ್ರ ಗ್ರೇವಿಗೋಸ್ಕರ. ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಬಂದಿದೆ, ನೋಡ್ತಾ ಇದ್ದೀರಲ್ಲ, ಎಣ್ಣೆ ಎಲ್ಲ
ಗ್ರೇವಿ ಎಷ್ಟು ಬೇಕು ಅಷ್ಟು. ಒಂದು 10 ನಿಮಿಷ ಬೇಳಿ ಅಷ್ಟೇ ಸಾಕು.